ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಬಹಳಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನು ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯ ಬಳಿ ದೊಡ್ಡ ದುರಂತವೊಂದು ತಪ್ಪಿದೆ. ಆಸ್ಪತ್ರೆಯ ಸುತ್ತ ಮರಗಳು ಬಿದ್ದು ಹೋಗಿದೆ, ಮರದ ಕೊಂಬೆಗಳು ಬಿದ್ದು ಹೋಗಿದೆ. ಹಾಗೆ ಮರ ಬಿದ್ದಂತಹ ರಭಸಕ್ಕೆ 2 ಆಟೋಗಳು ಕೂಡ ಸಂಪೂರ್ಣವಾಗಿ ಜಖಂಗೊಂಡಿದೆ. ಪಾರ್ಕ್ ಮಾಡಿ ಆಸ್ಪತ್ರೆಗೆ ಹೋಗ್ತಾ ಇದ್ದಂತ ಚಾಲಕ ಜಸ್ಟ್ ಮಿಸ್ ಆಗಿದ್ದಾರೆ, ಪಾರಾಗಿದ್ದಾರೆ. ಆಸ್ಪತ್ರೆ ಸುತ್ತಮುತ್ತ 20ಕ್ಕೂ ಹೆಚ್ಚು ಮರಗಳು ಬಿದ್ದಿದೆ. ಇನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಪಾರ್ಕ್ ಮಾಡಿದಂತಹ ಆಟೋಗಳ ಮೇಲೆ ಮರದ ಕೊಂಬೆಗಳು ಬಿದ್ದಿದೆ ಅಂತ ಹೇಳಿ. ಮರವು ಕೂಡ ಆಟೋಗಳ ಮೇಲೆ ಬಿದ್ದ ಪರಿಣಾಮ ಸಂಪೂರ್ಣವಾಗಿ ಆಟೋ ಅಸ್ತವ್ಯಸ್ತಗೊಂಡಿದೆ, ಆದರೆ ಜಖಂಗೊಂಡಿದೆ. ಆಟೋದ ಒಳಗಡೆ ಆಟೋ ಚಾಲಕರು ಇಲ್ಲದೇ ಇರುವಂತಹ ಪರಿಣಾಮವಾಗಿ ದುರಂತ ಒಂದು ತಪ್ಪಿದೆ. ಎರಡನೆಯ ದೃಶ್ಯದಲ್ಲೂ ಕೂಡ ಆಟೋದ ಹಿಂಭಾಗವನ್ನು ನೀವು ಗಮನಿಸ್ತಾ ಇದ್ದೀರಾ. ಮರದ ಕೊಂಬೆ ಆಟೋದ ಮೇಲೆ ಹೇಗೆ ಬಿದ್ದಿದೆ ಅಂತ ಹೇಳಿ. ಆಸ್ಪತ್ರೆಗೆ ತನ್ನ ತಂದೆಯನ್ನು ನೋಡೋದಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಂದರೆ ಆಟೋ ಚಾಲಕ ಆಟೋವನ್ನು ಅಲ್ಲೇ ನಿಲ್ಲಿಸಿ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ. ಇನ್ನೇನು ಹಾಸ್ಪಿಟಲ್ಗೆ ಅವರು ಎಂಟರ್ ಆಗಬೇಕು, ಹಿಂದೆ ತಿರುಗಿ ನೋಡಿದಾಗ ಈ ರೀತಿಯಾದಂತಹ ದೊಡ್ಡ ದುರಂತವೇ ಸಂಭವಿಸಿದೆ. ಮರ ಬಿದ್ದ ರಭಸಕ್ಕೆ 2 ಆಟೋಗಳು ಕೂಡ ಈಗ ಜಖಂಗೊಂಡಿದೆ. ಆಟೋವನ್ನು ಸರಿ ಮಾಡಿಸಲೇಬೇಕು, ತಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಆಟೋ ಚಾಲಕ ಆಟೋವನ್ನು ಓಡಿಸಲೇಬೇಕು. ಆದರೆ ಆಟೋ ಪರಿಸ್ಥಿತಿ ನೋಡಿದ್ರೆ ಈ ರೀತಿಯಾಗಿದೆ. ನಿನ್ನೆ ಸುರಿದಂತಹ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರ ಸದ್ಯ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ.